ಈಗ ನಾನು ನಿಜವಾಗಿ ಕೃಷಿಕನೇ ಹೌದಾದರೂ ಎಷ್ಟು ವೆರೈಟೀಸನ್ನು ಇಲ್ಲಿ ಮಾಡಬೇಕು ಅಂತ ಎಂಬ ಮನಸ್ಸು ಬಂದದ್ದು ನಿಮ್ಮ ಕೃಷಿಯನ್ನು ನೋಡಿ. ಮತ್ತು ನೀವು ಆ ಬೇರೆ 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 ಸಂದರ್ಶನಗಳನ್ನೆಲ್ಲ ಮಾಡಿ. ಶಂಕರಪುರ ಮಲ್ಲಿಗೆ. ಇದು ಶಂಕರಪುರ ಮಲ್ಲಿಗೆ. ಹಾಗೆ ನೋಡಿ ಇಲ್ಲಿ ಇದು ಡಬಲ್ ಮಲ್ಲಿಗೆ ಅಂತ ಹೇಳ್ತೇವೆ. ಇದರಲ್ಲಿ ಸಾಧಾರಣ 32 ಎಸಳುಗಳಿದ್ದಾವೆ ಇಲ್ಲಿ ಕಾಣ್ತದೆ. ಹೌದು, ಈಗ ಮಳೆಗೆ ಸ್ವಲ್ಪ ಅದು ಕೊಳೆತು ಹೋದ ಹಾಗೆ ಕಾಣ್ತದೆ. ಮತ್ತೆ ಹೆಚ್ಚಿನ ಒಳ್ಳೆ ಹೂಗಳನ್ನೆಲ್ಲ ಬೆಳಿಗ್ಗೆ ಬಸದಿಗೆ ಕೊಂಡೋಗಿ ಆಗಿದೆ ಎಲ್ಲ ಆಯ್ಕೆ ಮಾಡಿ. ನಾನು ನೋಡಿ ಹಾರೆ ಪಿಕಾಸಿನ ಕೆಲಸನೇ ಮಾಡೋದಿಲ್ಲ ನೋಡಿ, ನಿಮ್ಗೆ ಗೊತ್ತಾಗಲ್ಲ ಬುಡದಲ್ಲಿ ಬುಡ ಬಿಡಿಸಿಲ್ಲ, ಅಲ್ಲಿಗೆ ಹಾಕಿದ್ರೆ ಸಾಕಾಗ್ತದೆ. ಅದನ್ನು ಹೆಚ್ಚು ಬುಡದ ಹತ್ತಿರ ಹಾಕೋದಿಲ್ಲ ಯಾವ ಗೊಬ್ಬರ ಕೂಡ, ಸ್ವಲ್ಪ ದೂರದಲ್ಲಿ ಹಾಕ್ತೇನೆ. ಅಂದ್ರೆ ನಿಜವಾಗಿ ಬೇರು ಹುಟ್ಟುವುದು ಮಾತ್ರ ಬುಡದಲ್ಲಿ ಹೊರತು ಬೇರು ವಿಸ್ತರಿಸಿ ಮುಂದೆ ಮುಂದೆ ಹೋಗ್ತಾ ಇರ್ತದೆ. ನೋಡಿ, ಹಿಂದಿನವರ ಒಂದು ಚಾಕಚಕ್ಯತೆ ಹೇಗಿತ್ತು ಅಂತ ಹೇಳಿದ್ರೆ, ನಿಮಗೆ ಮೇಲ್ಗಡೆಗೆ ಸಿಮೆಂಟ್ ಹಾಕಿದ್ದಾರೆ, ಆದರೆ ಅಡಿಯಲ್ಲಿ ಖಾಲಿ ಕಲ್ಲುಗಳನ್ನು ಜೋಡಿಸಿ ಅಲ್ಲಿ ಕಟ್ಟಿರುವಂಥದ್ದು. ಅಂದರೆ ಅವರ ಟೆಕ್ನಿಕ್, ಅವರ ತಂತ್ರಜ್ಞತೆ ಅದೆಲ್ಲ ಅದ್ಭುತವಾಗಿತ್ತು ಅನ್ನೋದಕ್ಕೆ ಒಂದು ಈ ಬಾವಿ ಉದಾಹರಣೆ. ಆದರೂ ಕಕ್ಕೆ ಪದವು ಪೆರಂಗಾಲ್ ವೆಂಕಪ್ಪಗೌಡರ ಕೋಣಗಳು ಹಿರಿಯ ನೇಗಿಲು ವಿಭಾಗದಲ್ಲಿ ಬಹಳ ಸ್ಪೀಡ್ನ ಕೋಣಗಳು ಅಂತ ಹೇಳ್ಬೋದು. ಆ ಕಾಲದಲ್ಲಿ ಒಂದು ವರ್ಷದಲ್ಲಿ ಸಾಧಾರಣ 8 ಕಂಬಳದಲ್ಲಿ ಅವರು ಭಾಗವಹಿಸಿದರೆ 8 ಕಂಬಳ ಕೂಡ ಪ್ರಥಮ ಬಹುಮಾನವನ್ನೇ ಪಡೆದಿತ್ತು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸೆಂಟರ್ ಪಾಯಿಂಟಲ್ಲಿ, ಅಂದರೆ ಬಂಟ್ವಾಳ ತಾಲೂಕು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು, ಅಂತ ಬಂಟ್ವಾಳ ತಾಲೂಕಲ್ಲಿದ್ದೇನೆ. ಈ ಮನೆಯನ್ನು ನೀವು ನೋಡ್ತಿರುವಾಗ ಗೊತ್ತಾಗ್ಬೋದು, ಇದು ನಮ್ಮ ತುಳುನಾಡಿನ ಟ್ರೆಡಿಷನಲ್ ಆಗಿರುವಂಥ ಸಾಂಪ್ರದಾಯಿಕ ಹಳೆಯ ಕಾಲದ ಮನೆ. ಸಾಧಾರಣವಾಗಿ ನಮಗೆ ಆರ್ಥಿಕವಾಗಿ ನಾವು ಡೆವಲಪ್ ಆದಾಗ, ಆಧುನೀಕರಣ ಎಲ್ಲ ಡೆವಲಪ್ ಆದಾಗ ಈ ರೀತಿಯ ಮನೆಗಳನ್ನೆಲ್ಲ ಲೆವೆಲ್ ಮಾಡಿ ತುಂಬ ದೊಡ್ಡ ದೊಡ್ಡ ಮನೆಗಳನ್ನು ನಾವು ಕಟ್ತೇವೆ. ಆದರೆ ಈ ಮನೆಗಳನ್ನು ಮುಂದಕ್ಕೆ ವಸ್ತು ಪ್ರದರ್ಶನದಲ್ಲಿ, ಪಿಲಿಕುಲದಲ್ಲಿ ನೋಡುವಂಥ ಸ್ಥಿತಿಗಳು ನಿರ್ಮಾಣ ಆಗ್ಬೋದು. ಆದರೆ ಈ ಮನೆಯವರು ಈ ಮನೆಯನ್ನು ಉಳಿಸ್ಕೊಂಡಿದ್ದಾರೆ ಮತ್ತು ಇದನ್ನು ಆಧುನೀಕರಣ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತಿನ ಕಾಲದ ಮನೆ ನೋಡಿ, RCC ಮನೆ ಎದುರುಗಡೆ ಇರುವಂಥದ್ದು, ಅದು ಇವತ್ತಿನ ಕಾಲದ್ದು. ಅಂದರೆ ಹಳೆ ಬೇರು ಮತ್ತು ಹೊಸ ಚಿಗುರು ಅಂತ ಒಂದು ಮಾತನ್ನು ಹೇಳ್ತಾರೆ. ಹಳೇದು ಮತ್ತು ಹೊಸ್ತು ಒಟ್ಟು ಸೇರಿದಾಗ ಒಂದು ಸುಂದರ ಆಗತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಮನೆ. ನಾನು ಬಂಟ್ವಾಳದ ಅಲ್ಲಿಪದೆ ಆದಿರಾಜ್ ಜೈನರ ಮನೆಯಲ್ಲಿದ್ದಾರೆ. ಅವರು ತುಂಬ ವರ್ಷಗಳ ಕಾಲ ಕಂಬಳ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು. ಅವರು ವೀಕ್ಷಕ ವಿವರಣೆಗಾರರಾಗಿದ್ದರು, ಕಂಬಳದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದರು, ಅತ್ಯದ್ಭುತ ಮಿಂಚಿನ ಓಟಗಾರ ಆಗಿದ್ದರು. ಅದಾದ ಮೇಲೆ ಅವರು ಕೃಷಿಗೆ ಬಂದು ಇವತ್ತು ಅದ್ಭುತವಾಗಿರುವಂಥ ಕೃಷಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಒಂದು ಸಾಂಪ್ರದಾಯಿಕವಾಗಿರುವಂಥ ಮನೆಯನ್ನು ಮತ್ತು ಅವರ ಕೃಷಿ ಅನುಭವವನ್ನು ತೋರಿಸಲಿಕ್ಕೋಸ್ಕರ ಬಂದಿರುವಂಥದ್ದು. ನೋಡಿ, ಪೂರ್ತಿ ಅಡಿಕೆ, ತೆಂಗು, ಕಾಳುಮೆಣಸು, ಹಲಸು, ಹೆಬ್ಬಲಸು, ಈ ರೀತಿ ಬೇರೆ ಬೇರೆ ವಿಧದ ಹಣ್ಣು ತರಕಾರಿಗಳು ಅದೇ ರೀತಿ ತೋಟದ ಮಧ್ಯದಲ್ಲಿರುವಂಥ ಮನೆ. ಅದರ ಮಧ್ಯದಲ್ಲಿ ತುಂಬ ರೇರ್ ಆಗಿರುವಂಥ ಒಂದು ಚಿತ್ರಣ ನಿಮ್ಗೆ ತೋರಿಸ್ತೇನೆ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಫೋಟೋದಲ್ಲಿ, ವಿಡಿಯೋದಲ್ಲಿ ನೋಡಬೇಕಾಗ್ಬೋದು. ಆ ರೀತಿಯ ಒಂದು ಹಳೆಯ ಕಾಲದ ಒಂದು ಬಾವಿ ಎಷ್ಟು ಚೆನ್ನಾಗಿದೆ ನೋಡಿ. ಸಿಮೆಂಟಲ್ಲಿ ಕಟ್ಟಿದ್ದಾರೆ, ಅಡಿಯವರೆಗೂ ಕೂಡ ಕಲ್ಲಲ್ಲಿ ಕಟ್ಟಿರುವಂಥ ಬಾವಿ. ನೋಡಿ, ಹಿಂದಿನವರ ಒಂದು ಚಾಕಚಕ್ಯತೆ ಹೇಗಿತ್ತು ಅಂತ ಹೇಳಿದ್ರೆ, ನಿಮಗೆ ಮೇಲ್ಗಡೆಗೆ ಸಿಮೆಂಟ್ ಹಾಕಿದ್ದಾರೆ, ಆದರೆ ಅಡಿಯಲ್ಲಿ ಖಾಲಿ ಕಲ್ಲುಗಳನ್ನು ಜೋಡಿಸಿ ಅಲ್ಲಿ ಕಟ್ಟಿರುವಂಥದ್ದು. ಅಂದರೆ ಅವರ ಟೆಕ್ನಿಕ್, ಅವರ ತಂತ್ರಜ್ಞತೆ ಅದೆಲ್ಲ ಅದ್ಭುತವಾಗಿತ್ತು ಅನ್ನೋದಕ್ಕೆ ಒಂದು ಈ ಬಾವಿ ಉದಾಹರಣೆ. ನೋಡಿ, ಸ್ವಲ್ಪ ಕೆಳಗೆ ಇಳಿಸಿ ನೋಡಿ, ತುಂಬ ನೀರು ಕೆಳಗಡೆ ಇದೆ. ಸಾಧಾರಣ ಮಳೆ ಎಲ್ಲ ಕಡೆಯಲ್ಲಿ ಹೊಡಿತಿದೆ, ಆದರೂ ಕೂಡ ಇನ್ನೂ ಕೂಡ ನೀರಿನ ಮಟ್ಟ, ಅಂತರ್ಜಲದ ಮಟ್ಟ ಹೆಚ್ಚಾಗಲಿಲ್ಲ. ಈ ಬಾವಿಯ ಬಗ್ಗೆ ಮತ್ತು ಈ ಮನೆಯ ಬಗ್ಗೆ ಮತ್ತು ಇವರ ಕೃಷಿ ಅನುಭವದ ಬಗ್ಗೆ, ಅದರ ಜೊತೆ ಕಂಬಳ ಕ್ಷೇತ್ರದಲ್ಲಿ ಇವರ ಸಾಧನೆಗಳನ್ನು ಮೆಲುಕಾಕುವಂಥ ಒಂದು ವಿಶೇಷ ಎಪಿಸೋಡ್ ಇದು ನಿಮ್ಮೆಲ್ಲ ಕಂಬಳ ಕ್ಷೇತ್ರದ ಅಭಿಮಾನಿಗಳಿಗೆ ಮತ್ತು ಕೃಷಿ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಈ ಕಂಟೆಂಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆದಿರಾಜ್ ಜೈನ್ ಅವ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಅಣ್ಣ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮ್ ಸರ್. ಒಂದು ನೀವು ಕಂಬಳದ ಹಿನ್ನೆಲೆಯಿಂದ ಬಂದವರು, ಖಂಡಿತ. ಅದರ ಜೊತೆಗೆ ಕೃಷಿಯಲ್ಲೂ ಕೂಡ ಇದ್ದೀರಿ, ಇವತ್ತು ಕೂಡ ಹಳ್ಳಿಯಲ್ಲಿ ಕೃಷಿ ಮಾಡ್ಕೊಂಡಿದ್ದೀರಿ. ತುಂಬ ಪ್ರಶ್ನೆಗಳಿದೆ ನಿಮ್ಮ ಹತ್ರ ಕೇಳಲಿಕ್ಕೆ. ಖಂಡಿತ. ಆದರೆ ಮೊದಲು ಯಾವುದು ಅಂತ ಹೇಳಿದ್ರೆ, ಇದರ ಬಗ್ಗೆ ಜನರಿಗೆ ಒಂದು ಕುತೂಹಲ ಇರ್ತದೆ. ಈ ರೀತಿ ಒಂದು ಸಾಂಪ್ರದಾಯಿಕವಾಗಿರುವಂಥದ್ದು ಮತ್ತು ಒಂದು ಅತ್ಯುತ್ತಮವಾಗಿರುವಂಥ ಒಂದು ಕಲೆಗಳಿರುವಂಥ ಅವ್ರ ಟೆಕ್ನಿಕ್ಗಳನ್ನ ನಮಗೆ ಹಿರಿಯರು ಬಿಟ್ಟು ಹೋಗಿರುವಂಥ ಒಂದು ಬಾವಿ. ಎಷ್ಟು ವರ್ಷ ಆಯಿತು ಈ ಬಾವಿಗೆ, ಮತ್ತು ಇದನ್ನು ಯಾವ ಕಾರಣಕ್ಕೆ ಈ ರೀತಿ ಕಟ್ತಾಯಿದ್ರು? ಅಂದರೆ ನನ್ನ ಒಂದು ಅಂದಾಜು ಪ್ರಕಾರ ಈ ಬಾವಿ ಸುಮಾರು 80 ವರ್ಷಗಳಿಂತಲೂ ಹಿಂದಿನ. ಆ ಕಾಲದಲ್ಲಿ ಇಲ್ಲಿ ರಸ್ತೆ ಇಲ್ಲ, ಏನಿಲ್ಲ, ಬರೀ ಗುಡ್ಡ ಪ್ರದೇಶ ಮತ್ತು ತೋಟ ಕೂಡ ಕಡಿಮೆ. ಆ ಕಾಲದಲ್ಲಿ ಬರೀ ಗದ್ದೆಗಳು. ಆ ಸಂದರ್ಭದಲ್ಲಿ ನಮ್ಮಲ್ಲೊಂದು ಅದರಲ್ಲಿ ಕೂಡ ಜೈನ ಮನೆತನದಲ್ಲಿ ಒಂದು ತತ್ವ ಇದೆ. ಏನಂತಂದರೆ, ನಾವು ದಿನ
ಮನೆಗೆ ನೀರು ಸೋಸಿ ತರಬೇಕು ಅಂತ. ಸೋಸಿ ತರಬೇಕು ಅಂತಂದ್ರೆ ಅದು ಹೇಗಿರಬೇಕು, ನೀರು ಬಹಳ ಮೊದಲೇ ಪರಿಶುದ್ಧವಾಗಿರ್ಬೇಕು. ಮೊದಲೇ ಪರಿಶುದ್ಧವಾಗಿದ್ರೂ ಕೂಡ ಆ ಪರಿಶುದ್ಧವಾಗಿರ್ಬೇಕು ಅಂತಂದ್ರೆ ಹೇಗಿರ್ಬೇಕು ಅಂತ ಆ ಕಾನ್ಸೆಪ್ಟ್ ಇದು. ನಮ್ಮ ಈ ಕಪ್ಪು ಕಲ್ಲಿನ ಬಾವಿಯ ಕಾನ್ಸೆಪ್ಟೇ ಅದು. ನೀರು ಪರಿಶುದ್ಧವಾಗಿರ್ತದೆ ಅಂದ್ರೆ ಅದರಲ್ಲಿ ಪಾಮಜ್ ಎಲ್ಲ ಹಿಡಿದು, ಈಗ ಕೆಂಪು ಕಲ್ಲಿನ ಅಲ್ಲಿ ಕಟ್ಟಿದ್ರೆ ಅದರಲ್ಲಿ ಪಾಮಜ್ ಹಿಡಿಯುವ ಸಾಧ್ಯತೆ ಇರ್ತದೆ, ನೀರು ಸ್ವಲ್ಪ ಮಣ್ಣಿನ ಅಂಶ ಬರುವ ಸಾಧ್ಯತೆ ಇರ್ತದೆ ಅಂತ ಹೇಳಿ. ಹಾಗೆ ನಮ್ಮ ಹಿರಿಯರು ಏನು ಮಾಡ್ತಾರೆ ಅಂದರೆ, ಮುಖ್ಯವಾಗಿ ನಮ್ಮಲ್ಲಿ ಪೂಜೆ ಪುನಸ್ಕಾರ ಆಗದೆ ಯಾವುದೇ ಪ್ರಕ್ರಿಯೆ ಬೆಳಿಗ್ಗೆ ಆರಂಭ ಆಗೋದಿಲ್ಲ. ಅಲ್ಲಿಂದ ಆರಂಭ ನಮ್ಮ ಮನೆಗಳಲ್ಲಿ, ಜೈನ ಮನೆಗಳಲ್ಲಿ. ಆಗ ಪೂಜೆಗೆ ನೀರು ಪರಿಶುದ್ಧವಾಗಿ ನಾವು ಕೊಂಡೋಗ್ಬೇಕಂತಾದ್ರೆ ನಾವು ಪರಿಶುದ್ಧವಾದ ನೀರನ್ನು ಮತ್ತೆ ಬಟ್ಟೆಯಲ್ಲಿ ಸೋಸಿ ಮನೆಗೆ ಒಳಗೆ ಕೊಂಡೋಗ್ಬೇಕು ಎನ್ನುವಂಥದ್ದು ನಮ್ಮದು ತತ್ವ. ಈ ಹಿನ್ನೆಲೆಯಲ್ಲಿ ಹಿರಿಯರು ಕಪ್ಪು ಕಲ್ಲಿನ ಬಾವಿಯನ್ನು, ಪ್ರತಿ ಜೈನ ಮನೆಗಳಲ್ಲಿ ಕಪ್ಪು ಕಲ್ಲಿನ ಬಾವಿಗಳೇ ಜಾಸ್ತಿ ನೀವು ಕಾಣಬಹುದು. ಆದರೆ ಅಷ್ಟು ಮಾಡಬೇಕು ಅಂತಾದರೆ ಆ ಕಾಲದಲ್ಲಿ ಎಷ್ಟು ಕಷ್ಟ ಇರ್ಬೋದು ಅಂದರೆ, ಆ ಕಾಲದಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ ಅಥವಾ ಯಾರು ಸಹಾಯ ಮಾಡುವವರಿಲ್ಲ. ಆ ಕಾಲದಲ್ಲಿ ಒಂದು ಕಲ್ಲಿನ ಕಟ್ಟಬೇಕಂದ್ರೆ ಕಲ್ಲನ್ನು ಗುಡ್ಡೆಯಲ್ಲಿ ಹುಡುಕಿ ಅಲ್ಲಿ ಕಪ್ಪು ಕಲ್ಲು ಕಡಿಯುವವರನ್ನ ನಾವು ವ್ಯವಸ್ಥೆ ಮಾಡಿಸಿ ಕಪ್ಪು ಕಲ್ಲನ್ನು ಮನೆಗೆ ತಲೆಹೊರೆಯಲ್ಲೇ ತರುವುದು ಅವಾಗ. ಮತ್ತು ಊರಿನಲ್ಲಿ ಆವಾಗ ಮೇಸ್ತ್ರಿಗಳು ಸಿಗ್ತಿದ್ರು ಆ ಕಾಲದಲ್ಲಿ. ಕಪ್ಪು ಕಲ್ಲಿನ ಕಟ್ಟುವ ಮೇಸ್ತ್ರಿಗಳು ಸಿಗ್ತಿದ್ರು. ಅವರ ಮುಖಾಂತರ ಇಂತಹ ಒಂದು ಬಾವಿಯನ್ನು ಕಟ್ಟಿಸಿ ನಮ್ಮ ದಿನನಿತ್ಯದ ಅಡುಗೆಗೆ ಕೂಡ ಉಪಯೋಗ ಆಗ್ತದೆ ಮತ್ತು ನಮ್ಮ ಸಂಪ್ರದಾಯಕ್ಕೂ ಇದು ಅನುಕೂಲ ಆಗ್ತದೆ ಎಂಬ ಹಿನ್ನೆಲೆಯಲ್ಲಿ ಇಂತಹ ಒಂದು ಬಹಳ ಕಟ್ಟುವಾಗ ಮತ್ತೆ ನೈಪುಣ್ಯತೆ ಇರ್ತದಲ್ಲ, ಹೇಗೂ ಕಟ್ಟುವುದಲ್ಲ, ಕಟ್ಟುವಾಗ ಮೇಸ್ತ್ರಿಯ ಜಾಣ್ಮೆ ಮತ್ತು ಮನೆಯಲ್ಲಿ ಕಟ್ಟಿಸುವವರ ಒಂದು ಆಸಕ್ತಿ, ಈ ಎರಡನ್ನು ಬೆರೆಸಿ ಇಲ್ಲಿ ಕಟ್ಟಿದ್ದಾರೆ ಎಂಬುದು ಈ ಬಾವಿಯನ್ನು ನೋಡುವಾಗ ಹೌದು. ಹಾಗೆ ನನಗೂ ಕೂಡ ಬಹಳ ಇಂಥ ಒಂದು ಬಾವಿಯನ್ನು ನಾವು ಉಳಿಸಬೇಕು. ಕಾಲ ಈಗ ತುಂಬಾ ಮುಂದುವರಿದಿರ್ಬೋದು, ನಮ್ಮಲ್ಲಿ 2 ಬೋರ್ವೆಲ್ಗಳಿದ್ದಾವೆ, ಆದ್ರೂ ಈ ಬಾವಿಯನ್ನು ನಾನು ಉಳಿಸಲೇಬೇಕು ಎಂಬಂತ ಒಂದು ಹಿನ್ನೆಲೆಯಲ್ಲಿ ಇದನ್ನು ಈಗಲೂ ಕೂಡ ನಾವು ಮನೆಯ ಅಡುಗೆಗೆ ಅಂದ್ರೆ ಮನೆಯ ಒಳಗೆ ಎಷ್ಟು ನೀರು ಬೇಕು ಉಪಯೋಗಕ್ಕೆ ಅಷ್ಟು ಈ ಬಾವಿನಲ್ಲೇ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ರಾಟೆ ಇದೆಲ್ಲವೂ ಇದು ದಿನನಿತ್ಯ ನಾವು ಉಪಯೋಗಿಸ್ತೇವೆ. ಹೌದು, ದಿನನಿತ್ಯ ಈ ಬಾವಿನಲ್ಲೇ ನೀರು ತೆಗೆದು ನಾವು ಮನೆಗೆ ಕೊಂಡೋಗುವಂಥದ್ದು. ನಮ್ಮ ಅಡುಗೆ ಸಂಪೂರ್ಣ ಈ ಬಾವಿಯ ನೀರಿನಿಂದಲೇ ಆಗ್ತದೆ ಅಲ್ಲ. ಹೌದು. ಅಂದರೆ ಸ್ನೇಹಿತರೆ, ಸುಮಾರು 80 ವರ್ಷದ ಹಿಂದೆ ಕಟ್ಟಿರುವಂಥದ್ದು, ಯಾವುದೇ ಸಿಮೆಂಟ್ ಉಪಯೋಗ ಮಾಡದೆ ನೀವು ಪ್ರತಿ ವರ್ಷ ಇಲ್ಲಿ ಮೇಲೆವರೆಗೆ ನೀರು ಬರ್ತದೆ, ಕೆಳಗೆ ಹೋಗ್ತದೆ. ಆದರೂ ಕೂಡ ಸ್ವಲ್ಪನೂ ವೈಬ್ರೇಟ್ ಆಗದೆ ಇವತ್ತು ಕೂಡ ಈ ಕಲ್ಲುಗಳು ಹೀಗೆ ನಿಂತಿದೆ ಅಂತ ಹೇಳಿದರೆ ಇದನ್ನು ಕಟ್ಟಿದಂಥ ಹಿರಿಯರು ಕಾಲ ಆಗಿ ಹೋಗಿರ್ಬೋದು. ಆದರೆ ಅವರು ಕಟ್ಟಿದಂಥ ಅವರ ಕೆಲಸ, ಅವರು ಮಾಡುವಂಥ ಕೆಲಸ ಇವತ್ತು ಕೂಡ ನಮಗೆ ಸದ್ದು ಮಾಡ್ತದೆ, ಇವತ್ತು ಕೂಡ ಮಾತಾಡ್ತದೆ ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಕೂಡ ನಮ್ಮ ತುಳುನಾಡನ್ನು ಕಟ್ಟಿದವರಿಗೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಿದಂಥ ಎಲ್ಲ ಹಿರಿಯರನ್ನು ನೆನೆಸ್ತಾ ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು, ನಾವು ಸಲ್ಲಿಸಲೇಬೇಕು. ಓಕೆ ಸ್ನೇಹಿತರೆ, ನೀವೊಂದು ಬಾವಿಯ ಬಗ್ಗೆ ನೋಡಿದಿರಿ ಸರ್. ಈಗ ಮಲ್ಲಿಗೆಯನ್ನು ಮನೆಯ ಪಕ್ಕದಲ್ಲಿ, ಬಾವಿ ಪಕ್ಕದಲ್ಲೇ ಹಾಕಿದಿರಿ. ಏನಿದೆ ಮಾರಾಟದ ದೃಷ್ಟಿಯಿಂದನೂ ಮತ್ತು ಯಾವ ದೃಷ್ಟಿಯಿಂದ ಈ ಮಲ್ಲಿಗೆಯನ್ನು ಹಾಕಿಲ್ಲ? ಮಾರಾಟದ ವಿಷಯವೇ ಇಲ್ಲ. ಈಗ ಬಾವಿಯ ಬಗ್ಗೆ ಹೇಳಿದೆ ನಾನು. ಬಾವಿಯ ನೀರು ಪೂಜೆಗೂ ಆಗ್ತದೆ, ಮನೆಯ ಖರ್ಚಿಗೂ ಆಗ್ತದೆ ಅಂತೇಳಿ. ಹಾಗೆ ನಾವು ಬೆಳಿಗ್ಗೆ ನಮ್ಮ ದಿನಚರಿ ಹೇಗೆ ಆರಂಭ ಆಗ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಸಾಧಾರಣ 4:45-5 ಗಂಟೆ ಒಳಗೆ ನಾವು ಎದ್ದಿರ್ತೇವೆ ಇಬ್ರು ಕೂಡ. ಎದ್ದು ನಮ್ಮ ಮನೆಯ ದಿನಚರಿ ಎಲ್ಲ ಆಗಿ ನಾವು 6 ಗಂಟೆ ಹೊತ್ತಿಗೆ ಸಾಧಾರಣ ಸ್ನಾನ ಎಲ್ಲ ಮುಗಿಸಿ ಕೂಡ ನಾವು 7 ಗಂಟೆಗೆ ನಮ್ಮ ಹತ್ತಿರದಲ್ಲಿ ಪಾಣಂತ ಬೈಲು ಪಾರ್ಶ್ವನಾಥ ತೀರ್ಥಂಕರ ಬಸದಿ ಇದೆ. 7 ಗಂಟೆಗೆ ಅಲ್ಲಿ ಪೂಜೆ ಆರಂಭ ಆಗ್ತದೆ. ಆ ಪೂಜೆಗೆ ನಾವು ದಿನನಿತ್ಯ ಕರೆಕ್ಟ್ 7 ಗಂಟೆ ನಾವು ಹೋಗಿರ್ತೇವೆ, ಇಬ್ರು ಕೂಡ ಹೋಗ್ತೇವೆ. ಹೋಗುವಾಗ ನಾವೇನು ಮಾಡ್ತೇವೆ ಅಂದರೆ, ಅಲ್ಲಿ ನಮ್ಮದು ಈಗ ಪೇಟೆ ಬಹಳ ದೂರ, ನಮಗೇನು ಹೂ ಕ್ರಯಗೆ ತರುವಂಥ ಸಾಧ್ಯತೆಗಳಿಲ್ಲ. ಹಾಗಾಗಿ ಪೂಜೆಗೆ ಹೂ ಬೇಕಲ್ಲ. ಆ ನೆಲೆಯಲ್ಲಿ ನಾವು ಈ ಹೂವಿನ ಎಲ್ಲ ಗಿಡಗಳನ್ನು ಅಂದ್ರೆ ನಮ್ಮ ಮನೆಯ ಪೂಜೆಗೂ ಆಗ್ತದೆ, ನಮಗೂ ಆಗ್ತದೆ ಮತ್ತು ಬಸದಿಗೂ ಆಗ್ತದೆ ಮನೆಯಲ್ಲಿ ಹೆಚ್ಚು ಮಾಡಿದ್ದು. ಹಾಗೆ ನೋಡಿ, ಇದು ಮಲ್ಲಿಗೆ. ನಾವು ದಿನನಿತ್ಯ ಬೇಕಾದಷ್ಟು ನಮಗೆ ಮಲ್ಲಿಗೆ ಸಿಗ್ತದೆ, ತುಂಬಾ ಗಿಡಗಳಿದ್ದಾವೆ. ಇದು ಶಂಕರಪುರ ಮಲ್ಲಿಗೆ. ಇದು ಶಂಕರಪುರ ಮಲ್ಲಿಗೆ. ಹಾಗೆ ನೋಡಿ, ಇಲ್ಲಿ ಇದು ಡಬಲ್ ಮಲ್ಲಿಗೆ ಅಂತ ಹೇಳ್ತೇವೆ. ಇದರಲ್ಲಿ ಸಾಧಾರಣ 32 ಎಸಳುಗಳಿದ್ದಾವೆ, ಇಲ್ಲಿ ಕಾಣ್ತದೆ. ಹೌದು, ಈಗ ಮಳೆಗೆ ಸ್ವಲ್ಪ ಅದು ಕೊಳೆತು ಹೋದಾಗೆ ಕಾಣ್ತದೆ. ಮತ್ತೆ ಹೆಚ್ಚಿನ ಒಳ್ಳೆ ಹೂಗಳನ್ನೆಲ್ಲ ಬೆಳಿಗ್ಗೆ ಬಸದಿಗೆ ಕೊಂಡೋಗಿ ಆಗಿದೆ, ಎಲ್ಲ ಆಯ್ಕೆ ಮಾಡಿ. ನೋಡಿ, ಇಲ್ಲಿ ಇನ್ನು ಗುಂಡು ಹೂ ಅಂತೇಳಿ ನಾವು ಮೊದಲು ಎಲ್ಲ ತುಳಿನಲ್ಲಿ ದುಂಡು ಮಲ್ಲಿಗೆ ಅಂತ ಬಳ್ಳಿ ರೀತಿಯಲ್ಲಿ ಹೋಗ್ತದಲ್ಲ, ಮರದ ಮೇಲೆ ಬಳ್ಳಿಯ ರೀತಿ ಹೋಗ್ತದೆ. ಆದ್ರೂ ಗಿಡವಾಗಿ ನಾವು ಕಟ್ಟಿಂಗ್ಸ್ ಮಾಡ್ತಾ ಇದ್ರೆ ಹೂ ಹೆಚ್ಚು ಆಗ್ತಾ ಇರ್ತದೆ. ಹಾಗೆ ನಾವು ಮೇಂಟೈನ್ ಮಾಡ್ತಾ ಇರ್ತೇವೆ. ಮಲ್ಲಿಗೆಯನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ತೇವೆ. ನೀವು ತುಂಬ ವರ್ಷಗಳ ಕಾಲ ಕಂಬಳ ಕ್ಷೇತ್ರದಲ್ಲಿ ಇದ್ದವರು. ಎಷ್ಟು ವರ್ಷಗಳ ಕಾಲ ಇದ್ರಿ ಕಂಬಳ ಕ್ಷೇತ್ರದಲ್ಲಿ? ಕಂಬಳ ಕ್ಷೇತ್ರದಲ್ಲಿ ಸಾಧಾರಣ ಒಂದು 10-18 ವರ್ಷ ಅಂತ ಹೇಳ್ಬೋದು. ಸಾಧಾರಣ 1986 ಇಸ್ವಿಯಿಂದ ಸಾಧಾರಣ 2003 ಇಸ್ವಿವರೆಗೆ ನಾನು
ಕಂಬಳದಲ್ಲಿ ಹಾಂ ಹೌದು ನನ್ನ ಜೀವನ ಓಟಗಾರನಾಗಿ ಹಾಂ ಕೆಲಸ ಮಾಡಿದ್ದೇನೆ. ಯಾರೆಲ್ಲೊಟ್ಟಿಗೆ ನೀವು ಓಟಗಾರರಾಗಿದ್ರಿ? ನಾವಂದ್ರೆ ಸ್ಟಾರ್ಟಿಂಗ್ನಲ್ಲಿ ದೇವಸ್ಯ ಹೊಸಮನೆ ಪೋಂಕ್ರ ಪೂಜಾರಿ ಅಂತೇಳಿ ಕಲ್ಲಡ್ಕ, ಹೌದು, ಅವರ ಸೀನಿಯರ್ ವಿಭಾಗದ ನೇಗಿಲು ಕೋಣಗಳು, ಹೌದು, ಬಹಳ ಆ ಕಾಲದಲ್ಲಿ ಒಳ್ಳೆ ರೇಸ್ನಲ್ಲಿದ್ದ ಕೋಣಗಳು. ಅದನ್ನು ಓಡಿಸಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದೆ. ಆ ನಂತರ ಪ್ರಶಸ್ತಿ ತುಂಬ ಮನೆಯ ಕೋಣಗಳನ್ನು ನೋಡಿ ಎಲ್ಲ ಪ್ರಶಸ್ತಿಗಳನ್ನು ಗಳಿಸಿದ್ದೆ ನಾವು. ಆದರೂ ಕಕ್ಕೆ ಪದವು ಪೆರಂಗಾಲ್ ವೆಂಕಪ್ಪ ಗೌಡರ ಕೋಣಗಳು ಹಿರಿಯ ನೇಗಿಲು ವಿಭಾಗದಲ್ಲಿ ಬಹಳ ಸ್ಪೀಡ್ನ ಕೋಣಗಳು ಅಂತ ಹೇಳ್ಬೋದು. ಆ ಕಾಲದಲ್ಲಿ ಒಂದು ವರ್ಷದಲ್ಲಿ ಸಾಧಾರಣ 8 ಕಂಬಳದಲ್ಲಿ ಅವರು ಭಾಗವಹಿಸಿದರೆ 8 ಕಂಬಳ ಕೂಡ ಪ್ರಥಮ ಬಹುಮಾನವನ್ನೇ ಪಡೆದಿತ್ತು. ನೀವು ಓಡಿಸಿದ್ರಿ? ಹೌದು, ನಾನು ಓಡಿಸುವ ಸಂದರ್ಭದಲ್ಲಿ. ಹೌದು, ಅಂದರೆ ಆಗ ನೇಗಿಲು ವಿಭಾಗದ ಕಂಬಳಗಳು ಕಡಿಮೆ ಇದ್ದವು, ಹೆಚ್ಚಿನ ಹಗ್ಗ ವಿಭಾಗದ ಕಂಬಳಗಳೇ ಜಾಸ್ತಿ ಇದ್ದದ್ದು. ಹಾಗಾಗಿ ನೇಗಿಲಿಗೆ ಸೀಮಿತ ಕಂಬಳಗಳು ಅಂತೇಳಿ ಹೋದ ಎಲ್ಲ ಕಂಬಳದಲ್ಲಿ ಕೂಡ ಹೌದು ಪ್ರಥಮ ಬಹುಮಾನವನ್ನೇ ನಾವು ಪಡೆದಿದ್ದೆವು. ಹೀಗೆ ಆನಂತರ ಬಯಲು ಮೇಗೆ ನಾಗರಾಜ ಶೆಟ್ಟರ ಕೋಣಗಳನ್ನು ಒಂದು ವರ್ಷ ಇಡೀ ಓಡಿಸಿ ಆಗ ಅದೇ ಹಗ್ಗ ವಿಭಾಗದ ಕಂಬಳಗಳೇ ಜಾಸ್ತಿ. ಒಂದು ವರ್ಷದ ಎಲ್ಲ ಪೂರಾ ಕಂಬಳಗಳಲ್ಲಿ ಕೂಡ ಪ್ರಥಮ ಬಹುಮಾನವನ್ನೇ ಪಡೆದಿತ್ತು. ಅದು ಆ ಕಾಲದ ದಾಖಲೆ ಕೂಡ ಆಗಿತ್ತು. ಬಹುಶಃ ಈತನ ಕೂಡ ಒಂದು ವರ್ಷದಲ್ಲಿ ಒಂದು 15-16 ಪ್ರಶಸ್ತಿಗಳನ್ನು ಪ್ರಥಮ ಬಹುಮಾನವನ್ನೇ ಪಡೆದ ಒಂದು ಸೀರೀಸ್ನಲ್ಲಿ ಪಡೆದ ದಾಖಲೆ ಅದು ಬಹುಶಃ ಇದ್ರೆ ಅದು ನಮ್ಮ ಹೆಸರಿನಲ್ಲೇ ಈಗ ಕೂಡ ಇದೆ ಅಂತ ಹೇಳ್ಬೋದು. ಅಂದರೆ ಒಂದು ಅತ್ಯುತ್ತಮ ಕಂಬಳದ ಓಟಗಾರರಾಗಿದ್ದಾರೆ. ಓಟಗಾರ. ಈಗ ಒಂದು ಸಲ ಕಂಬಳ ಅಂತ ಹೇಳಿದ್ರೆ ಅದು ಕೇವಲ ಒಂದು ವೃತ್ತಿ ಅಥವಾ ಫ್ರೀ ಇರೋ ಹೋಗೋದು ಅಂತಲ್ಲ, ಅದೊಂದು ಹವ್ಯಾಸ ಆಗ್ತದೆ. ಹವ್ಯಾಸವನ್ನು ಬಿಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಹೌದು. ಅಂಥದ್ರಲ್ಲಿ ನೀವು ಅದನ್ನು ಬಿಟ್ಟು ಕೃಷಿ ಕ್ಷೇತ್ರವನ್ನು ಡೆವಲಪ್ ಮಾಡ್ಲಿಕ್ಕೋಸ್ಕರ ನೀವು ಬರುವಾಗ ನಿಮ್ಗೇನು ಕಷ್ಟ ಆಗಲಿಲ್ಲ? ಯಾಕೆ ಬಂದ್ರಿ? ಅಲ್ಲ, ಕೃಷಿ ಕ್ಷೇತ್ರ ಅಂದರೆ ನಾನು ಕಂಬಳಕ್ಕೆ ಹೋಗುವ ಮೊದಲೇ ನಾವು ಕೃಷಿಕರಿ. ನನ್ನ ತಂದೆಯ ಕಾಲದಿಂದ ಕೂಡ ನಾವು ಕೃಷಿಕರಾಗಿ ಇದ್ದವರು. ಇದು ನಮ್ಮದು ವೃತ್ತಿ. ಕಂಬಳ ಅಂದರೆ ಮಧ್ಯದಲ್ಲಿ ನಮಗೆ ಗೊತ್ತು ಕಂಬಳ ಎಷ್ಟು ವರ್ಷದಲ್ಲಿ ನಾವು ಅದರಲ್ಲಿ ಪಾಲ್ಗೊಳ್ಬೋದು, ಅದು ನಮಗೆ ಮೊದಲೇ ಗೊತ್ತಿತ್ತು. ಅಂದರೆ ಅದೊಂದು ಮಧ್ಯದಲ್ಲಿ ಅದು ಪ್ರವೃತ್ತಿ ಅಷ್ಟೇ, ಹವ್ಯಾಸ. ಆದ್ದರಿಂದ ನಾವು ಅದನ್ನೇ ನೆಚ್ಚಿಕೊಂಡ್ರೆ ಏನಾಗ್ತದೆ, ನಮ್ಮ ಜೀವನ ಕೂಡ ಒಂದು ಮಟ್ಟಕ್ಕೆ ಹೋಗಬೇಕಲ್ಲ, ಇದ್ದಾಗಿರ್ಲಿಕ್ಕೆ ಆಗ್ತದ. ಹಾಗಾಗಿ ಮತ್ತೆ ನನಗೆ ಬಹಳ ಆಸಕ್ತಿ ಕೃಷಿ ಕ್ಷೇತ್ರದಲ್ಲಿ ಮೊದಲು ಕೂಡ. ಹೌದು, ಈಗ ಹೆಚ್ಚಿನವರು ಯಾವ ಕ್ಷೇತ್ರದಲ್ಲಿದ್ದಾರೆ ಆ ಕ್ಷೇತ್ರವನ್ನು ದೂರುವುದೇ ಜಾಸ್ತಿ. ಈಗ ಕೃಷಿಕನಾಗಿ ಕೃಷಿಯನ್ನು ದೂರುದೆ, ಅಥವಾ ಇನ್ನೊಬ್ಬ ಆಫೀಸ್ ಕೆಲಸದಲ್ಲಿ ಇದ್ರೆ ಕೂಡ ಅದನ್ನು ದೂರುದೆ. ಅಂದರೆ ಅಲ್ಲಿ ಏನೋ ಸ್ವಲ್ಪ ಅವನಿಗೆ ಸಂಕಷ್ಟ ಬಂದಿರ್ತದೆ, ಅದನ್ನೇ ದೊಡ್ಡದು ಮಾಡಿ ಅದನ್ನು ದೂರುದೇ ಹೊರತು. ಆದರೆ ನಾನು ಹೇಳ್ತೇನೆ, ಈ ಭೂಮಿ ನಮ್ಮನ್ನು ಯಾವ ಕೂಡ ಕೈ ಬಿಟ್ಟಿಲ್ಲ. ಯಾಕಂದ್ರೆ ನಾವು ನಂಬಿದ್ದೇವೆ ಭೂಮಿಯನ್ನು ನಾವು ಆರಾಧಿಸ್ತೇವೆ, ಪೂಜಿಸ್ತೇವೆ, ಹಾಗಿರ್ಬೋದು. ಹಾಗಾಗಿ ನನಗೆ ಈ ಭೂಮಿ ಅಂದರೆ ಮೊದಲೇ ಇದನ್ನು ಅಭಿವೃದ್ಧಿ ಮಾಡೋದು, ಕೃಷಿಯಲ್ಲಿ ಏನೋ ಒಂದು ಸಾಧಿಸಬೇಕು ಅನ್ನುವಂಥದ್ದು. ಹಾಗಾಗಿ ಮಟ್ಟಕ್ಕೆ ನಾನು ಕೃಷಿಯನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ನಾನು ಈಗಲೂ ಹೇಳುವುದೇ, ಕೃಷಿಯನ್ನು ಒಳ್ಳೆ ನಂಬಿ ಕೃಷಿ ಮಾಡಿ ಅದು ನಮ್ಮನ್ನು ಕೈ ಬಿಡುವುದಿಲ್ಲ ಅಲ್ಲ. ನನ್ನೊಂದು ಅಭಿಪ್ರಾಯ, ನನ್ನನ್ನು ಕೈ ಬಿಡಲಿಲ್ಲ ಕೃಷಿ. ನಾನು ಸಂಪೂರ್ಣ ಸಾವಯವ ಕೃಷಿಕ ಅಂತ ಹೇಳಿಕ್ಕೆ ಭಾಳ ನನಗೆ ಹೆಮ್ಮೆ. ಯಾಕಂದರೆ ನಾನು ಬೇರೆ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡೋದಿಲ್ಲ, ಇದು ಎಷ್ಟೋ ವರ್ಷ ಆಯಿತು ಅದನ್ನು ಉಪಯೋಗ ಮಾಡದೆ. ಈಗ ನಮ್ಮ ಕುಂದಾಪುರ ಸೈಡ್ನಿಂದೆಲ್ಲ ಬೇರೆ ಬೇರೆ ಸಾವಯವ ಗೊಬ್ಬರಗಳೆಲ್ಲ ಬರ್ತವೆ ಬೇಕಾದ. ನಮ್ಮ ಈಗ ಸಾವಯವ ಗೊಬ್ಬರದ ಅಭಿರುಚಿಯೇ ಹೆಚ್ಚಿನವರಿಗಿದೆ. ಯಾಕಂದ್ರೆ ಎಲ್ಲರಿಗೂ ಈಗ ಗೊತ್ತಿದೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಎಂಬ ಒಂದು ಭಾವನೆ ಎಲ್ಲರಲ್ಲಿ ಈಗ. ಹಾಗಾಗಿ ಈಗ ಸಾವಯವ ಕೃಷಿ ಮಾಡಲಿಕ್ಕೆ ಸುಲಭ. ಅಂದ್ರೆ ಸಾವಯವ ಗೊಬ್ಬರಗಳು ಎಷ್ಟು ಬೇಕು, ಎಲ್ಲಿ ಬೇಕು ಅಲ್ಲೆಲ್ಲ ಸಿಗ್ತವೆ. ನೋಡಿ, ನನ್ನ ಈ ತೋಟದಲ್ಲಿ ನಾನು ನೋಡಿ ಹಾರೆ ಪಿಕಾಸಿನ ಕೆಲಸನೇ ಮಾಡೋದಿಲ್ಲ. ನೋಡಿ, ನಿಮ್ಗೆ ಗೊತ್ತಾಗಲ್ಲ, ಬುಡದಲ್ಲಿ ಬುಡ ಬಿಡಿಸಿಲ್ಲ, ಅಲ್ಲಿಗೆ ಹಾಕಿದ್ರೆ ಸಾಕಾಗ್ತದೆ. ಅದನ್ನು ಹೆಚ್ಚು ಬುಡದ ಹತ್ತಿರ ಹಾಕೋದಿಲ್ಲ ಯಾವ ಗೊಬ್ಬರ ಕೂಡ, ಸ್ವಲ್ಪ ದೂರದಲ್ಲಿ ಹಾಕ್ತೇನೆ. ಅಂದ್ರೆ ನಿಜವಾಗಿ ಬೇರು ಹುಟ್ಟುವುದು ಮಾತ್ರ ಬುಡದಲ್ಲಿ ಹೊರತು ಬೇರು ವಿಸ್ತರಿಸಿ ಮುಂದೆ ಮುಂದೆ ಹೋಗ್ತಾ ಇರ್ತದೆ. ಸ್ವಲ್ಪ ನಾವು ದೂರದಲ್ಲಿ ಹಾಕಿದ್ರೆ ಇಡೀ ತೋಟಕ್ಕೆ ಸಿಗ್ತದೆ. ಹಾಗಾಗಿ ನಮ್ಮ ಭಾವನೆ ಅಷ್ಟೇ, ಬುಡಕ್ಕೆ ಬಿಡಿಸುವುದು, ಬುಡ ಹಾಕುವುದು ಅಂತ ಹೇಳಿ. ಹಾಗೆ ನೋಡಿ, ಎಲ್ಲ ಇದು ಸಾವಯವ ರೀತಿಯಲ್ಲೇ ನಾವು ಮಾಡುವ ತೋಟ ಇದೆಲ್ಲ. ಹೌದು ನೋಡಿ, ಎಷ್ಟು ವರ್ಷ ಆಯ್ತು ಅಡಿಕೆ ತೋಟಗಳಿಗೆ? ಈ ಅಡಿಕೆ ತೋಟಕ್ಕೆ ಸಾಧಾರಣ 25 ವರ್ಷ ಆಯ್ತು. 25 ವರ್ಷ ಆಯ್ತು. ಎಷ್ಟಿದೆ ಅಡಿಕೆ ಇದರಲ್ಲಿ? ನನಗೆ ಸಾಧಾರಣ ಒಂದು 3000 ಅಡಿಕೆ. 3000 ಅಡಿಕೆ ಇದೆ. ಹೌದು. ಮತ್ತೆ ನೋಡಿ, ಎಲ್ಲ ಇದರಲ್ಲಿ ಕೂಡ ನಾನು ಕರಿಮೆಣಸು ಬಿಟ್ಟಿದ್ದೇನೆ. ಒಮ್ಮೆ ಕರಿಮೆಣಸು ಸಂಪೂರ್ಣ ಕೊಳೆ ರೋಗದಿಂದ ಎಲ್ಲ ನಾಶ ಆಯ್ತು. ಎಲ್ಲದರಲ್ಲೂ ಕೂಡ ಕರಿಮೆಣಸು. ಹೌದು, ಈಗ ಮತ್ತೆ ಡೆವಲಪ್ ಮಾಡ್ತಾ ಇದ್ದೇನೆ. ಹೌದು, ಮತ್ತೆ ಕರಿಮೆಣಸು ನೆಡ್ತಾ ಇದ್ದೇನೆ. ನಾವು ನೆಡ್ತಾ ಇರ್ಬೇಕು. ನಾವು ಅದಕ್ಕೆ ಒಮ್ಮೆ ಹೋಯ್ತು ಅಂತ ಹೇಳಿ ಬಿಟ್ಟು ಬಿಟ್ರೆ ಅಲ್ಲಿ ಯಾವೊಂದು ಬೆಳೆಯೇ ನಾಶ ಆಗ್ತದೆ, ನಮಗೆ ಮತ್ತೆ ಆದಾಯದ ಮೂಲ ಕಡಿಮೆ ಆಗ್ತದೆ. ಕರೆಕ್ಟ್. ಅಂದ್ರೆ ಕಂಟಿನ್ಯೂ ಪ್ರೋಸೆಸ್. ಇದು ಕೂಡ ಮೊನ್ನೆ ನೆಟ್ಟಾಗಿ ಇದು ಹೌದು, ಅದೇ ಹೋದಲ್ಲಿ ನೆಡುದೇ ನಾವು. ಪ್ರತಿ ವರ್ಷ ಕೂಡ ಒಂದು ಇಂತಿಷ್ಟು ಅಂತ ಹೇಳಿ ನಾವು ನೆಡ್ತೇವೆ. ಹೌದು, ಹಾಗೆ ನೆಟ್ಟಾಗ ಅದು ಆಗ್ತದೆ, ಒಂದು ಕಡೆ ಹೋಗ್ತದೆ, ಒಂದು ಕಡೆ ಆಗ್ತಾ ಇರ್ತದೆ. ನಾವು ಅದನ್ನು ನಾವು ಬೇಜಾರು ಮಾಡಿಕೊಂಡು ಅದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇರ್ತದೆ ಒಂದು ಮೈನಸ್. ಕರೆಕ್ಟ್. ಈಗ ಕಂಬಳ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ನೆಗೆಟಿವ್ ಅಥವಾ ಮರೆಯಲಾರದ ಘಟನೆ ಅನ್ನುವಂಥದ್ದು ಯಾವ್ದಾರು ಆಗಿದೆ? ಕಂಬಳ ಕ್ಷೇತ್ರದಲ್ಲಿ ನಾನು ಓಡ್ತಾ ಇರುವ ಸಂದರ್ಭದಲ್ಲಿ ಒಮ್ಮೆ ನಾನು ಒಂದು ಹಗ್ಗ ನನ್ನ ಕಾಲಿಗೆ ಸಿಕ್ಕಿ ನಾನೊಮ್ಮೆ ಬಿದ್ದು ಬಿಟ್ಟೆ.
ಆ ಸಂದರ್ಭದಲ್ಲಿ ನನ್ನ ಬಲಕಾಲಿನ ಗಂಟಿನ ಒಂದು ನರ ಕಟ್ಟಾಗಿ ನನಗೆ 1 ವರ್ಷ ಕಂಬಳಕ್ಕೆ ಓಡುವ ಸಂದರ್ಭವೇ ಅದು ತಪ್ಪಿ ಹೋಯಿತು. ಅದನ್ನು ಮತ್ತೆ ನಾನು ಆಪರೇಷನ್ ಮಾಡಿಸಿ ಅದಕ್ಕೆ ಒಂದು ನರ ಈ ಕಾಲಿನ ಗಂಟು ಅದನ್ನು ಓಪನ್ ಸರ್ಜರಿ ಆಯಿತು. ಅಂದರೆ ಲೆಪ್ರೋಸ್ಕೋಪಿಕ್ ಸರ್ಜರಿ ಮೊದಲೊಮ್ಮೆ ಮಾಡಿದ್ರು, ಆಗ್ತದೆ ನೋಡುವ ಅಂತ. ಅದರಲ್ಲಿ ರಿಪೇರಿ ಆದಷ್ಟು ಡಾಕ್ಟ್ರಿಗೆ ಸಮಾಧಾನ ಆಗಲಿಲ್ಲ, ಅಲ್ಲ ಅದು ಸರಿ ಆಗಲಿಲ್ಲ. ಮತ್ತು ಅವರೇ ಡಾಕ್ಟ್ರ್ ಹೇಳಿದ್ರು ಅದು ಆಗುದಿಲ್ಲ, ಕಂಬಳದಲ್ಲಿ ಓಡಲಿಕ್ಕೆ ಆಗೋದಿಲ್ಲ, ಜೀವನಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ನಾನು ಆವಾಗ ಹೇಳಿದಿಲ್ಲ, ನನಗೆ ಕಂಬಳದಲ್ಲಿ ಓಡಲೇಬೇಕು, ಅದಕ್ಕೆ ಏನು ಬೇಕಾದರೂ ಮಾಡಿ ಅಂತ ಹೇಳಿದೆ. ನಂತರ ಓಪನ್ ಸರ್ಜರಿ ಮಾಡಿದರು. ಆ ಓಪನ್ ಸರ್ಜರಿಯಲ್ಲಿ ಮತ್ತೆ ಸರಿಯಾಯಿತು. 1 ವರ್ಷದ ಮಾತ್ರ ನನಗೆ ಮಧ್ಯ ರೆಸ್ಟ್. ಅವ್ರು ಹೇಳಿದ್ರು, ನೀವು 1 ವರ್ಷದಲ್ಲಿ ಕರೆಕ್ಟ್ ನಾನು ಹೇಳಿದಾಗೆ ಮಾಡಿದ್ರೆ ನೀನು ಗುಣ ಆಗ್ತದೆ, ಇದರಲ್ಲಿ ಮತ್ತೆ ಮೊದಲನಷ್ಟೇ ವೇಗದಲ್ಲಿ ಮತ್ತೆ ಓಡೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಹಾಗೆ ಆಮೇಲೆ ಬಹಳಷ್ಟು ಕಂಬಳದಲ್ಲಿ ಭಾಗವಹಿಸಿದ್ದೇನೆ, ಓಡಿದ್ದೇನೆ, ಬಹುಮಾನ ಸಿಕ್ಕಿವೆ. ಇದು ನನ್ನ ಜೀವನದಲ್ಲಿ ಒಂದು ಮರೆಯಲಾಗದ, ಕಂಬಳ ಕ್ಷೇತ್ರದಲ್ಲಿ ಮರೆಯಲಾಗದಂಥ ಒಂದು ಘಟನೆ. ಸರ್, ನೀವು ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ಕೃಷಿಯ ಕಂಟೆಂಟ್ಗಳನ್ನು ನೋಡ್ತೇವೆ. ಎಲ್ಲ ಕೃಷಿಕರು ಹೇಳೋದು 100% ಕರೆಕ್ಟಾ ಅಂತ ಹೇಳಿದ್ರೆ ಎಲ್ಲರಿಗೆ ಸೂಟ್ ಆಗೋದಿಲ್ಲ. ಒಬ್ಬ ಕೃಷಿಕನ ಜಾಗ ಬೇರೆ ಇರ್ತದೆ, ಹವಾಮಾನ ಬೇರೆ ಇರ್ತದೆ, ಅವನು ಬೆಳೆದು ಬಂದ ರೀತಿ ಬೇರೆ ಇರ್ತದೆ, ಅವನು ಕಲ್ತಿರುವಂಥ ಪಾಠಗಳು ಬೇರೆ ಇರ್ತದೆ. ಇದರ ಆಧಾರದ ಮೇಲೆ ಪರ್ಸನಲೈಸ್ ಮಾಡ್ತಾ ಹೋಗ್ತಾನೆ. ಅಂದರೆ ಒಂದೊಂದು ತೋಟಗಳನ್ನು ಕೂಡ ಅವನಿಗೆ ಬೇಕಾದಾಗೆ ಸೆಟ್ ಮಾಡ್ಕೊತಾನೆ, ಇನ್ಯಾರೋ ಬೇರೆ ಯಾರೋ ಹೇಳೋದಾಗಿರುವುದಿಲ್ಲ. ಹಾಗಾಗಿ ನಾವು ನಮ್ಮ ವಿಡಿಯೋಗಳಲ್ಲಿ ಏನು ಅಂತ ಹೇಳಿದ್ರೆ, 1-2 ಪಾಯಿಂಟ್ಗಳು ಒಬ್ಬ ರೈತನಿಗೆ ಸಿಕ್ಕಿದ್ರು ಕೂಡ ಒಂದೊಂದು ವಿಡಿಯೋದಿಂದ ಅವನಿಗೆ ತುಂಬ ಕೃಷಿಯಿಂದ ಕಲೀಲಿಕ್ಕೆ ಆಗ್ತದೆ. ಎಲ್ಲವೂ ಅವನೇ ತಪ್ಪು ಮಾಡಿ ಕಲಿಬೇಕಾಗಿಲ್ಲ, ಹೌದಲ್ಲ, ಬೇರೆ ನೋಡಿ ಕೂಡ ಕಲಿಬಹುದು. ಅದಕ್ಕೋಸ್ಕರ ಈ ವಿಡಿಯೋಗಳು ಉಪಯೋಗ ಆಗುತ್ತೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಪ್ರಮುಖವಾಗಿ ಅಡಿಕೆ ಬೆಳೆಗಾರರು. ಅಡಿಕೆ ಬೆಳೆಗಾರರಿಗೆ ಒಂದು ಹಳೇ ಅಡಿಕೆ ಮರಗಳಿರ್ತದೆ, ತೋಟಗಳಿರ್ತದೆ, ಅದರ ಮಧ್ಯದಲ್ಲಿ ಅಡಿಕೆಯನ್ನು ಹಾಕ್ತಾರೆ, ಇಡೆಕಂಗ್ ಅಂತೇಳಿ. ಇಡೆಕಂಗ್ ಹಾಕೋದು ಒಳ್ಳೆಯದಾ, ಅಥವಾ ಅಡಿಕೆಯ ಮರ ತೋಟವನ್ನೆಲ್ಲ ಕಡಿದು ಹೊಸದಾಗಿ ಅಡಿಕೆ ಮಾಡೋದು ಒಳ್ಳೆಯದಾ? ನೋಡಿ, ನಮ್ಮ ತೋಟವನ್ನೇ ನೀವು ವೀಕ್ಷಿಸಿ. ಈಗ ನೋಡಿ, ಇದು ನಮ್ಮ ಹಳೆಯ ತೋಟ. ಇದು ಸರ್ 25 ವರ್ಷ ಮೇಲ್ಬಾಯ್ತು. ಈಗ ನೋಡಿ, ಇಲ್ಲಿ ಖಾಲಿ ಜಾಗ ಕಾಣ್ತದೆ ನಿಮಗೆ. ಈಗ ಖಾಲಿ ಜಾಗ ನೋಡಿ, ಹೊಸತಾಗಿ ಈಗ ನಾನು ಗುಂಡಿ ತೋಡಿಸಿ ಕಣಿಯೆಲ್ಲ ಮಾಡಿ ಈಗ ಸಿದ್ಧವಾಗಿದೆ. ಇದು ಈಗ ನಾನು ಈಗ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ 1 ತಿಂಗಳು ಬಿಟ್ಟು ನಾನು ದೊಡ್ಡ ಮಳೆಯೆಲ್ಲ ಬಂದು ಹೋದ ನಂತರ ಇಲ್ಲಿ ನಾನೀಗ ಅಡಿಕೆ ಸಸಿ ನೆಟ್ಟಿಗೆ ಆರಂಭಿಸ್ತೇನೆ. ಯಾಕೆಂತ ಹೇಳಿದರೆ ನೋಡಿ, ನಾವು ಆ ಎಡೆ ಸಸಿ ನೆಟ್ಟ ತಕ್ಷಣ ಏನಾಗ್ತದೆ ಅಂದರೆ, ಆಚೆಯಿಂದ ಹಿಂದಿನ ಅಡಿಕೆ ಮರದಲ್ಲಿ ಕಡಿಮೆ ಆಗಲಿಕ್ಕೆ ಶುರು ಆಗಿದೆ, ಕಡಿಮೆ ಫಸಲು ತೆಗಿಲಿಕ್ಕೆ ಆರಂಭ ಆಗಿರ್ತದೆ. ಅದರಲ್ಲೇನು ದೊಡ್ಡ ಲಾಭ ಇನ್ನು ಸಿಗೋದಿಲ್ಲ ನಮಗೆ. ಹೊಸದಾಗಿ ನೀವು ನೆಟ್ಟರೆ ಅದರ ನೆರಳಿಗೆ ಈ ಹೊಸದಾಗಿ ನೆಟ್ಟ ಗಿಡ ಕೂಡ ಓಂಟೆಯಾಗಿ ಹೀಗೆ ಹೋಗ್ತಾ ಇರ್ತದೆ. ಅದು ಸರಿಯಾದ ಒಂದು ಫರ್ಟಲಿಟಿಯಾಗಿ ಬೆಳೆಯುವುದಿಲ್ಲ. ಅಲ್ಲ, ನಾವೀಗ ಇದು ಕಂಡುಕೊಂಡ ವಿಷಯ. ನಾವು ಹಿಂದಿನ ಕೃಷಿಕರಾಗಿ ನಾನು ಹೇಳುದು ನನ್ನ ಅನುಭವವನ್ನು. ಅದೇ ನೀವು 4 ವರ್ಷ ವೆಯ್ಟ್ ಮಾಡಿ ಹಳೆ ಎಲ್ಲ ಮರಗಳನ್ನು ಕಿತ್ತು ತೆಗೀರಿ, ಹೊಸದಾಗಿ ಭೂಮಿ ಒಂದು ಫ್ರೆಶ್ ಆಗ್ತದೆ, ಮಣ್ಣೆಲ್ಲೊಮ್ಮೆ ಅಡಿಮೇಲೆ ಕೂಡ ಆಗ್ತದೆ. ಅಂದ್ರೆ ಹೊಸ ತೋಟ ನಮಗೆ ಆರಂಭ ಆದರೆ 4 ವರ್ಷ ನಾವು ಕಾದ್ರೆ ಆಯಿತು. ನಿಮಗೆ ಮತ್ತೊಂದು 25 ವರ್ಷ ಯಾವುದೇ ತಲೆನೋವು ಇಲ್ವಲ್ಲ, ಆರಾಮವಾಗಿ ನಾವು ಫಸಲು ತೆಗಿಲಿಕ್ಕೆ ಆಗ್ತದೆ. 4 ವರ್ಷ ಸ್ವಲ್ಪ ನಾವು ವೆಯ್ಟ್ ಮಾಡಬೇಕಾಗ್ತದೆ. ಇಲ್ಲದಿದ್ರೂ ಅದರಲ್ಲಿ ಹೆಚ್ಚು ದೊಡ್ಡ ಫಸಲು ಆ ಹಳೆ ಅಡಿಕೆ ಮರದ ಸಿಗೋದಿಲ್ಲ. ಆದ್ರಿಂದ ನಾನು ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದೆ. ನಾನು ನನ್ನ ಮಿತ್ರರಿಗೆ ಕೂಡ ಅದನ್ನೇ ಹೇಳುವುದು, ನೀವು ಆ ಹಳೆ ಏನು ಅಡಿಕೆ ಮರ ಅದನ್ನು ಇಟ್ಟುಕೊಂಡು ಮತ್ತೆ ನೀವು ಹೊಸ ಗಿಡ ನೆಡಬೇಡಿ. ಅದರಲ್ಲೂ ಇಲ್ಲ ಇದರಲ್ಲೂ ಇಲ್ಲ ಅಂತ ಆಗ್ತದೆ. ನಿಮ್ಗೆ ಏನು ಅದಂತ ಹೇಳಿಗೆ ಒಂದು ಆಸೆ ಆಗೋದು ಅಷ್ಟೇ, ಏನಿಲ್ಲ ಅಂತ ಆಸೆ ಏನಿಲ್ಲ. ನೀವು 4 ವರ್ಷ ನಾವು ಹೇಗೋ ತಾಳ್ಮೆಯವರೇ, ಕೃಷಿಕರು ಅಂದರೆ ಅವರು ತಾಳ್ಮೆಯವನೇ. ತಾಳ್ಮೆ ಇಲ್ಲದವ ಕೃಷಿಕ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದರಲ್ಲೂ ಸ್ವಲ್ಪ ನೀವು ವೆಯ್ಟ್ ಮಾಡಿ ಒಳ್ಳೆಯ ತೋಟ ಮತ್ತೆ ನಿಮಗೆ ಬೇಕಾದಾಗೆ ರೂಪ ಮಾಡ್ಲಿಕ್ಕೆ ಆಗ್ತದೆ ಅಂತ. ಹಳೆಯ ತೋಟ ಅಂದರೆ ನಮ್ಮ ಹಿರಿಯರು ಮಾಡಿರ್ತಾರೆ, ಅವ್ರು ಏನು ಅವರ ಒಂದು ಮೆಥಡ್ನಲ್ಲಿ ಅವರು ಮಾಡಿರ್ತಾರೆ. ಈಗ ನಾವು ಬದಲಾಗಿದೆ ಕಾಲ. ಈಗಿನ ಕಾಲದಲ್ಲಿ ಎಷ್ಟೋ ಬದಲಾವಣೆಗಳು ಬಂದಿವೆ, ಹೊಸ ಹೊಸ ಗಿಡಗಳು ಬಂದಿವೆ, ಹೊಸ ಹೊಸ ತಳಿಗಳು ಬಂದಿವೆ. ಅದನ್ನು ನಮಗೆ ನೆಡ್ಲಿಕ್ಕೆ ಅವಕಾಶ ಆಗ್ತದಲ್ಲ. ನಾವು ಅದರ ಎಡೆಯಲ್ಲಿ ಕೊಂಡೋಗಿ ಇದನ್ನು ಕೂಡ ತೋರಿಸಿದ್ರೆ ಅದರಲ್ಲೂ ಇಲ್ಲ ಇದರಲ್ಲಿಲ್ಲ ಅಲ್ಲ, ನನ್ನೊಂದು ಅನುಭವ. ನಾನು ಅದಕ್ಕಾಗಿ ನೋಡಿ ಈ ಫ್ರೆಶ್ ತೋಟ ಮತ್ತು ನಾನು ಸಮಗ್ರ ಕೃಷಿ ಮಾಡಬೇಕು ಎಂಬ ಒಂದು ಯೋಜನೆಯಲ್ಲಿದ್ದೇನೆ. ಇದರಲ್ಲಿ ಇದು 1 ಎಕರೆ ಜಾಗ. ಇನ್ನು 1 ತಿಂಗಳು ಬಿಟ್ಟು ನೀವು ಬಂದರೆ ನಿಮಗೆ ಆಶ್ಚರ್ಯ ಆಗ್ತದೆ ಈ ತೋಟ ನೋಡುವಾಗ. ಏನೆಲ್ಲ ನಾನು ಹೇಳಿದಿಷ್ಟೇ, ನಾವು ಏನು ಮಾಡೋದಾದ್ರು ಕಂಟಿನ್ಯೂ ನಾನೊಂದು ಏನಂದ್ರೆ ಒಂದು ನೀಲನಕ್ಷೆ ಅಂತ ಮಾಡಬೇಕು, ರೆಡಿ ಮಾಡಬೇಕು. ನಾವೀಗೊಂದು ಮನೆ ಕಟ್ಟೋದಾದ್ರೆ ಒಂದು ಎಂಜಿನಿಯರ್ ಹತ್ರ ಕೇಳ್ತೇವೆ, ಏನೋ ಸ್ಕೆಚ್ ಮಾಡಿ ಕೊಡಬೇಕು, ಮತ್ತೆ ನಮ್ಮ ಪ್ಲಾನ್ ಹೇಳ್ತೇವೆ, ಹಿಂಗೆ ಇಂಚಿಂತ ಇಲ್ಲ ಅವಡು ಈ ತರದ ಮನೆ ಆಗಬೇಕು ಅಂತ ಹೇಳ್ತೇವೆ. ಅದೇ ರೀತಿ ಕೃಷಿ ಕೂಡ ಹಾಗೇನೆ. ನಾವು ಯಾವ ರೀತಿ ಮಾಡಬೇಕು ಅಂತ ಮೊದಲು ನಾವು ಯೋಚನೆ ಮಾಡಬೇಕು, ಅದನ್ನು ನಾವು ಬರ್ಕೊಳ್ಬೇಕು ಒಂದು ಪುಸ್ತಕದಲ್ಲಿ, ಇಲ್ಲದ್ರೆ ಮರೆತು ಹೋಗ್ತದೆ ನಾಳೆಗೆ. ಹಾಗೆ ನಾನು ಹೇಳುದು, ಬರ್ಕೊಂಡ್ರೆ ನಾವು ಅದೇ ತರ ನೀವು ಎಷ್ಟು ಬರ್ದ್ರಿ ಅಷ್ಟು ನಮ್ಮ ಕೃಷಿ ಅಭಿವೃದ್ಧಿ ಆಗ್ತದೆ. ನಾನೀಗ ಏನು ಮಾಡಿದ್ದೇನೆ ಅಂದ್ರೆ ಇಲ್ಲಿ ಏನೆಲ್ಲ ಇದೆ ಅಂತ ಹೇಳಲಿಕ್ಕೆ ಕಷ್ಟ ಆಯ್ತು ಅಷ್ಟೇ. ನೋಡಿ ಅಲ್ಲಿ ಹರಿವೆ ಈಗ ಗಿಡ ಆಗ್ತಾ ಬಂದಿದೆ, ಇನ್ನು ತೊಂಡೆಕಾಯಿ ನೆಡ್ತಾ ಇದ್ದೇವೆ. ಈ ಕಡೆಯಿಂದ ನೋಡಿ ಬೆಂಡೆ ಗಿಡ ಹುಡ್ತಾ ಇದೆ ನೋಡಿ ಇಲ್ಲಿ.
ಈ ಕಡೆ ಮೆಣಸು ಗಿಡ ನೆಟ್ಟಿದ್ದೇನೆ, ಈ ಕಡೆಯಿಂದ ಬೆಂಡೆ ಗಿಡ ನೆಟ್ಟಿದ್ದೇವೆ, ಅಲ್ಲಿ ನೋಡಿ ಗೆಣಸು ಒಂದು ಬದಿಯಿಂದ. ಈಗ ಕಾಣುದಿಲ್ಲ, ಅದೇನು ಒಂದು ತಿಂಗಳು ಹೋಗ್ಬೇಕಿದ್ದಲ್ಲ, ಸರಿ ಎಲ್ಲ ಕವರ್ ಆಗ್ತದೆ. ಏನೆಲ್ಲ ಇದೆ ಅಂತ ಹೇಳಿದ್ರೆ ಇದು ದೊಡ್ಡ ಪಟ್ಟಿ ಇದೆ ನಂದು. ಹೌದು, ಅದಕ್ಕೆ ಇದಕ್ಕೆ ಬೇಕಾದ ಹಿಂದಿನಿಂದ ಒಬ್ರು ಸಪೋರ್ಟರ್ ಕೂಡ ಇದ್ದಾರೆ. ಅವ್ರು ಯಾರಂತ ಹೇಳಲಿಕ್ಕೆ ಹೋದ್ರೆ ನನ್ನ ಎದುರೇ ಇದ್ದಾರೆ. ನಾನು ಅವರ ಮನೆ ಹೋಗಿ ಸ್ಟಡಿ ಮಾಡಿ ಬಂದೇನೆ. ಅವರೇ ನಮ್ಮ ಶಿವಪ್ರಸಾದ್ ಮಲೆಬೆಟ್ಟು. ಈಗ ನಮ್ಮಲ್ಲಿ ಸ್ಟಡಿ ಮಾಡ್ಲಿ ಅಂತ ಹೇಳಿ. ಹೌದು, ಈಗ ಎಲ್ಲರಿಗೆ ನಮ್ಮ ಮನೆಗೆ ಅಲ್ಲ, ನಿಮ್ಮನೆಗೆ ಅಷ್ಟು ಮಾತ್ರ ಅಲ್ಲ, ನಂದು ಕಾನ್ಸೆಪ್ಟ್ ಇದೆ. ಇನ್ನು ಒಂದು ತಿಂಗಳು ಹೋಗ್ಬೇಕು. ನಿಮ್ಮ ಮನೆ ಕೂಡ ನೋಡುವಾಗ ಅವರಿಗೆ ಅದು ಸರಿಯಾದ ಖುಷಿ ಪಡಬೇಕು. ನಾನು ಎಲ್ಲ ನನ್ನ ಮಿತ್ರರನ್ನು, ನನ್ನ ಫ್ರೆಂಡ್ಸ್ ಅವರು ಹೇಳಿದ್ದೇನೆ ಹೋಗು ಅಂತ ಹೇಳಿದ್ದಾರೆ. ನಿಮ್ಮ ಮನೆ ಈಗ ಬರ್ಲಿಕ್ಕೆ ಉಂಟು, ನಿಮ್ಮಲ್ಲಿ ನೀವು ಯಾವಾಗ ಮನೆಯಲ್ಲಿ ಇದ್ದೀರಿ ಅಂತ ಹೇಳಿ ಕೇಳಿಕೊಂಡು ನಿಮ್ಮ ಮನೆಗೆ ಒಂದು ಭೇಟಿ ಕೊಡ್ಲಿಕ್ಕೆ ಉಂಟು. ಯಾಕಂದ್ರೆ ಕೃಷಿಕರು ಯಾವಾಗಲೂ ಹಾಗೆ ನಾವು ಒಗ್ಗಟ್ಟಲ್ಲಿ ಇರಬೇಕು. ನಾನು ಮಾತ್ರ ಮಾಡಿ ನನ್ನ ತೋಟ ನೋಡಿದ್ರೆ ಸಾಕಲ್ಲ, ಅವರು ಕೂಡ ತೋಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ಸೇರಿ ನಾವು ಅಭಿವೃದ್ಧಿ ಆಗಬೇಕು. ಯಾರೊಬ್ಬ ಹಿಂದೆ ಉಳಿದ್ರೆ ನಮಗೇನು ಲಾಭ ಇಲ್ಲ, ಅವ ಮುಂದುವರಿದ್ರೆ ನಮಗೆ ಲಾಭ. ನನಗೆ ಉಪದ್ರ ಕೊಡುವವರು ಕಡಿಮೆ ಆಗ್ತಲ್ಲ, ಒಬ್ಬ ಸೋತ್ರೆ ಏನು ಲಾಭ ಇದೆ? ನನ್ನದೊಂದು ಅಭಿಪ್ರಾಯ, ನನ್ನ ಮನಸ್ಸಲ್ಲಿ ಹೇಳಿದೆ ನಾನು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಸರಿ, ಸುಮಾರು ಮನುಷ್ಯ ಅನ್ನದ ನಾಗರಿಕತೆ ಶುರು ಆಗ್ತದಲ್ಲ, ಶುರು ಆದಾಗ ಅವನು ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಅಂದ್ರೆ ಫಸ್ಟೇ ಅವನು ಕೃಷಿಕ, ಫಸ್ಟ್ ವೃತ್ತಿ ಮನುಷ್ಯನದ್ದು ಕೃಷಿ. ಯಾಕಂದ್ರೆ ಅವನು ತಿನ್ಲಿಕ್ಕೋಸ್ಕರ ಮಾಡ್ಲಿಕ್ಕೆ ಶುರು ಮಾಡಿದ್ದ. ಆಗ ಕೃಷಿ ಅಂತ ಹೇಳಿ ಒಂದಲ್ಲ, ಈಗ ನೀವು ಕೃಷಿ ಅಂತ ಹೇಳಿದ್ರೆ ಇರನ ಬಜ್ಜೆಯ, ಇರನ ಎಡ್ಡೆ ಮುಂಚ, ಇರನ ರಬ್ಬರ ಅಂತ ಕೇಳ್ತಾರೆ, ಹೌದಲ್ವಾ? ಆದ್ರೆ ಕೃಷಿ ಅಂತ ಹೇಳಿದ್ರೆ ಇದು ಒಂದೊಂದಲ್ಲ, ಕೃಷಿ ಅಂತ ಹೇಳಿದ್ರೆ ಸಮಗ್ರ ಎಲ್ಲ ಸೇರಿ. ನಾನು ಅದಕ್ಕೋಸ್ಕರ ಈಗ ಇವರಿಗೆ ಒಂದು ಕುತೂಹಲ ಬಂದಿರ್ತದೆ. ಅಂದ್ರೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿ, ನಮ್ಮ ಮನೆಯಲ್ಲಿ ಅಡಿಕೆ ತೋಟ, ರಂಬುಟನ್ ತೋಟ, ಬೇರೆ ಬೇರೆ ತೋಟದ ಮಧ್ಯದಲ್ಲಿ ಆ ಜಾಗದಲ್ಲಿ ಒಂದು 5-6 ವೆರೈಟಿ ಶುಂಠಿ, 5-6 ವರ್ಷ ಅರಶಿನ, ಪೈನಾಪಲ್ಗಳು, ಬಳ್ಳಿ ಬಟಾಟೆಗಳು, ತರಕಾರಿಗಳು, ಇದನ್ನೆಲ್ಲ ಮಾಡಿದ್ದೇವೆ. ಮಿಡ್ಲಲ್ಲಿ ಆಲ್ರೆಡಿ ಅಡಿಕೆ ಇದ್ದೇ ಇರ್ತದೆ, ಕಮರ್ಷಿಯಲ್. ನಾನು ಹೇಳೋದು ಕಮರ್ಷಿಯಲ್ ಆಗಿ ನಿಮ್ಮ ತೋಟಗಳು ಯಾವುದಿದೆ ಅದರ ಮಧ್ಯದಲ್ಲಿ ಈ ರೀತಿಯ ಸಣ್ಣ ಸಣ್ಣ ಬೆಳೆಗಳನ್ನು ಮಾಡಿ. ಉದಾಹರಣೆಗೆ ಈಗ ಒಂದು ಮರಗೆಣಸು, ಬಳ್ಳಿ ಗೆಣಸು ಹಾಕಿದ್ರೆ ಅಂದ್ಕೊಳ್ಳಿ, ಅದರಲ್ಲಿ ಬರುವಂಥ ಇನ್ಕಮ್ ನಿಮಗೆ ಅಡಿಕೆಗೆ ಗೊಬ್ಬರ ಹಾಕ್ಲಿಕ್ಕೆ ಸಾಕಾಗ್ತದೆ, ಹೌದಲ್ವಾ? ಇನ್ಕಮ್ ಆಗುತ್ತೆ. ನೀವು ಘಟ್ಟದ ಮೇಲೆ ಹೋದ್ರೆ, ಅಂದ್ರೆ ಬಯಲುಸೀಮೆ ಕಡೆಗೆ ನೀವು ಹೋದಾಗ, ನೀವು ಒಂದು ಅಡಿಕೆ ಗಿಡ 4 ವರ್ಷ ಆಗುವಾಗ ಅವನು 10 ಪಟ್ಟು ಅದರ ದುಡ್ಡು ತೆಗೆದಿರ್ತಾನೆ. ಅದು ಮಧ್ಯದಲ್ಲಿ ಅರಶಿನ ಹಾಕಿ, ಶುಂಠಿ ಹಾಕಿ, ಇನ್ನೊಂದು ಎಲ್ಲ ಹಾಕಿ ಅಡಿಕೆ ದುಡ್ಡು ಬಂದಿರ್ತದೆ. ಆ ಕಾರಣಕ್ಕೋಸ್ಕರ ನಾವು ಈ ರೀತಿಯ ಒಂದು ಅವೇರ್ನೆಸ್ ಮಾಡುವಂಥ ಒಂದು ಕೆಲಸವನ್ನು ನಾವು ಸಮಾಜದಲ್ಲಿ ಮಾಡ್ತಿದ್ದೇವೆ. ನೀವು ತುಂಬ ಸಂದರ್ಭದಲ್ಲಿ ನಮ್ಮ ಚಾನಲ್ ನೋಡ್ತಿದ್ರಿ, ನಮ್ಮ ಕೆಲಸಗಳನ್ನು ನೋಡ್ತಿದ್ರಿ. ನಿಮಗೆ ನಮ್ಮ ಚಾನಲ್ ಹೇಗೆ ಉಪಯೋಗ ಅಂತ ಅನ್ಸುತ್ತೆ? ಹೌದು, ಖಂಡಿತ. ಈಗ ನಾನು ನಿಜವಾಗಿ ಕೃಷಿಕನೇ ಹೌದಾದ್ರು ಎಷ್ಟು ವೆರೈಟೀಸ್ ಅನ್ನು ಇಲ್ಲಿ ಮಾಡಬೇಕು ಅಂತ ಎಂಬ ಮನಸ್ಸು ಬಂದದ್ದು ನಿಮ್ಮ ಕೃಷಿಯನ್ನು ನೋಡಿ. ಮತ್ತು ನೀವು ಆ ಬೇರೆ ಬೇರೆ ಸಂದರ್ಶನಗಳನ್ನೆಲ್ಲ ಮಾಡಿ ನಮಗೆ ಯೂಟ್ಯೂಬಲ್ಲಿ ತೋರಿಸಿದ್ರಲ್ಲ, ಅದನ್ನು ನೋಡಿ ನಿಜವಾಗಿ ನನಗೆ ಹೆಚ್ಚು ಆಸಕ್ತಿ ಬಂದದ್ದು. ಎಲ್ಲರ ಮಾಡ್ತಿದ್ದೆ, ಇಷ್ಟು ವೆರೈಟಿ ನಾನು ಮಾಡ್ತಿರ್ಲಿಲ್ಲ. ಮತ್ತೊಂದು ನಾನು ಕಲ್ತದ್ದು ಅಂತ ಹೇಳಿದ್ರೆ ಅದನ್ನು ಹೇಳಲೇಬೇಕು. ನಾನು ಕಲ್ತದನ್ನು ಇನ್ನೊಬ್ಬರಿಗೆ ನಾನು ಹಂಚಬೇಕು. ಆದರೆ 3 ವಿಚಾರಗಳನ್ನ ನಾನು ಕಲ್ತಿದ್ದೇನೆ ನಿಮ್ಮದಲ್ಲಿ. ಒಂದು, ಅದು ಆಗಲೇ ಹೇಳಿದೆ, ನಾವು ಯೋಚನೆ ಮಾಡಿ ಫಸ್ಟಿಗೆ ಯೋಚನೆ ಮಾಡಿದ್ರೆ ಮಾತ್ರ ನಮಗೆ ಯೋಜನೆ ಬರ್ತದೆ. ಆ ನಂತರ ನಾನು ಕಲ್ತಂಥ ಒಂದು ಏನು ಮಾರಲ್, ಅದರ ನೀತಿ ಏನು ಅಂತಂದರೆ, ಕೃಷಿಕನಾದವ ಅವ ಎಲ್ಲರ ಹಾಗೆ ಅವ ಕೂಡ ಒಂದು ಜೆಂಟ್ಲ್ಮ್ಯಾನ್ ಆಗಿ ಈ ಸಮಾಜದಲ್ಲಿ ಓಡಾಡಬೇಕು ಅಂತಿದ್ದರೆ, ಒಂದು ಅವ ಏನು ಅದರಲ್ಲಿ ಆಸಕ್ತಿ ತೋರಬೇಕು, ಆಸಕ್ತಿ ಬೇಕು, ಅವನಿಗೆ ಇಂಟ್ರೆಸ್ಟ್ ಬೇಕು. ಎರಡನೇ ಅಂಶ ಅಂತಂದ್ರೆ ಇನ್ವಾಲ್ವ್ಮೆಂಟ್, ಅಂದ್ರೆ ಅದರಲ್ಲಿ ಅವ್ರು ತೊಡಗಿಕೊಳ್ಬೇಕು. ಹೇಳಿ ಹೋದ್ರೆ ಅದು ಆಗೋದಿಲ್ಲ, ಅದಕ್ಕೆ ಅದು ಕೃಷಿ ಆಗೋದಿಲ್ಲ, ಅದು ಬೇರೆ ವಿಷಯ. ಅದು ಹೇಳಿ. ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ಈ 3 ಅಂಶಗಳನ್ನು ನಾನು ನಿಮ್ಮ ವಿಡಿಯೋದಲ್ಲಿ ನಾನು ಕಲ್ತದ್ದು. ನಾನು ನಿಮ್ಮಲ್ಲಿ ಹೇಳಲಿಲ್ಲ ಇಷ್ಟವರೆಗೆ, ಇವತ್ತು ಹೇಳಲೇಬೇಕು. ಯಾಕಂದ್ರೆ ಇದನ್ನು ತುಂಬ ಜನ ನೋಡ್ತಾರೆ ಮತ್ತು ಅವರು ಅನುಭವಿಸಬೇಕು ಅದನ್ನು. ದಿನ ಬೆಳಿಗ್ಗೆ ಎದ್ದು ಅವ ತೋಟಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅದು ಹೇಗೆ ಮಾಡಿಕೊಳ್ಳೋದು ಅಂತ, ಪ್ರತಿದಿನ ಅವ ಅಂಗಡಿಗೆ ಮಾರುವಂಥ ವಸ್ತು ಅವನ ತೋಟದಲ್ಲಿ ಬೆಳಿಬೇಕು ಪ್ರತಿದಿನ. ಆಗ ಹೋಗ್ಲೇಬೇಕು. ಆ ನಂತರ ಈಗ ಪ್ರತಿದಿನ ಅಂದ್ರೆ ಯಾವ್ದು, ಅದೇ ಈಗ ಹರಿವೆ ಸೊಪ್ಪು ಇರ್ಬೋದು. ಈಗ ಬೆಂಡೆ ಮಾಡಿದ್ರೆ 2 ದಿನಕ್ಕೊಮ್ಮೆ ಕೊಯ್ಲೇಬೇಕು. ಅವು 2 ಸೈಡ್ನಲ್ಲಿ ಬೆಂಡೆ ಮಾಡಿದ್ರೆ ಇವತ್ತು ಇದನ್ನು ನಾಳೆ ಅದನ್ನು ಅವು ಡೈಲಿ ಯಾವಾಗ ತೋಟಕ್ಕೆ ಹೋಗಬೇಕು, ಅದನ್ನು ಕೀಳ್ಬೇಕು, ಅಂಗಡಿಗೆ ಕೊಡ್ಲೇಬೇಕು. ದಿನ ಅವನ ಕಿಸೆ ತುಂಬುತ್ತದೆ, ಆಯ್ತಲ್ಲ. ಆ ನಂತರ ವಾರಕ್ಕೆ ಬೇಕಾದಂತ, ವಾರದಲ್ಲಿ ಏನು ಟರ್ನ್ ಓವರ್ ಆಗುವಂತ ಬೆಳೆಗಳು, ಈಗ ತೊಂಡೆಕಾಯಿ ಇರ್ಬೋದು ಅಲ್ವಾ, ಅಥವಾ ಬಸಳೆ ಇರ್ಬೋದು. ಪ್ರತಿದಿನ ಕೊಯ್ಬೇಕಂತಲ್ಲ, ಇದರ ಬಿಸಿಯಲ್ಲಿ ಅದು ವಾರಕ್ಕೊಮ್ಮೆ. ಆಗ ಪ್ರತಿ ವಾರ ಅವನ ಕಿಸೆ ತುಂಬುತ್ತದೆ. ಆ ನಂತರ ನಾನು ಹೇಳುದು ತಿಂಗಳಿಗೊಮ್ಮೆ ಅವನಿಗೆ ಬೇಕಾ, ಇದು ವಾರದ ದಿನದ ತಿಂಗಳವರೆಗೆ ಬರ್ತದೆ. ಅದು ಪ್ರತಿದಿನ ಬ್ಯುಸಿ ಆಗುದಕ್ಕೆ ಅವ ತಿಂಗಳಿಗೊಮ್ಮೆ ಉಪಯೋಗ. ಈಗ ಕೊಯ್ಯುವಂತ ವಸ್ತುವನ್ನು ಪಪ್ಪಾಯ ಮಾಡ್ಬೋದು, ದಿನ ಕೊಯ್ಲಿಕ್ಕೆ ಆಗೋದಿಲ್ಲ. ತಿಂಗಳಿಗೊಮ್ಮೆ ಪಪ್ಪಾಯ ಮಾಡುದು, ಅದಕ್ಕೊಂದು ಮಾರ್ಕೆಟ್ ಹಿಡಿದ್ರೆ ಆಯ್ತು. ಅದರ ನಂತರ ಇದು ನಮ್ಮ ಮೂಲ ಏನು ಮಾಡಿದ್ದೇವೆ ಇಲ್ಲಿ ನಾವು ತೋಟ ಯಾವುದು, ಅದು ವರ್ಷಕ್ಕೊಮ್ಮೆ. ಈಗ ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಕರಿಮೆಣಸು, ಇದು ವರ್ಷದ ಬೆಳೆ. ಅವ ಯಾವತ್ತೂ ಲಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕಾಲ ಮುಂದುವರೆದಿದೆ.
ಈಗ ಇಡೀ ನಾವು ಏನು ಮಾಡ್ಬೇಕಂತ ನಾನು ಹೇಳುದು ನನ್ನ ಅನುಭವದಲ್ಲಿ, ಏನು ದೊಡ್ಡ ಜಾಗದವರು ಮಾತ್ರ ಶ್ರೀಮಂತ ಅಲ್ಲ, ಸಣ್ಣ ಜಾಗ ಇದ್ರೂ ಕೂಡ ಸ್ವಲ್ಪ ಜಾಗ ಅವ ಇವತ್ತು ಬ್ರ್ಯಾಂಡೆಡ್ ಬಟ್ಟೆ ಹಾಕಿ ತಿರುಗಾಡಬೇಕು. ಇವತ್ತಿನ ಕಾಲ ಹಾಗೆ ಇದೆ, ಇಲ್ಲದ್ರೆ ಅವನಿಗೆ ಬೆಲೆ ಇಲ್ಲ. ಅವ ಒಂದು ಪೆಟ್ರೋಲ್ ಕಾರಲ್ಲಿ ತಿರುಗಾಡಬೇಕು, ಅವನಿಗೆ ಬೇಕಾದ ಸ್ವಲ್ಪ ಚಿನ್ನಾಗಿ ನಮ್ಮ ಹಾಕಿಕೊಂಡು ತಿರುಗಾಡಬೇಕು. ಅವ ಕೃಷಿಕ ಅಲ್ಲ. ಕೃಷಿಕ ಅಂದ್ರೆ ಹಾಗೆ ಆಗ್ತದೆ ಅನ್ನೋದನ್ನು ನಾವು ತೋರಿಸಿಕೊಡ್ಬೇಕು. ಆಗ ಕೃಷಿಕನಿಗೂ ಹೆಣ್ಣು ಕೊಡ್ತಾರೆ. ಯಾಕಾಗುದಿಲ್ಲ? ಇವತ್ತು ಎಲ್ಲ IT-BT ಅವರಿಗೆ ಮಾತ್ರ ಅಂತ ಹೇಳ್ತಾರಲ್ಲ, ಅದು ಅಜ್ಞಾನಿಗಳು. ಒಳ್ಳೆ ಅರ್ನರ್ಸ್ ಇದ್ರೆ, ಒಳ್ಳೆ ಉದ್ಯಮಿಗೆ ಇವತ್ತು ಹೆಣ್ಣು ಕೊಡುದಿಲ್ವಾ? ಹಾಗೆ ಕೃಷಿಕನಿಗೆ ಕೂಡ ಇಂಥ ಸಂದರ್ಭವನ್ನು ಯಾರು ಕ್ರಿಯೇಟ್ ಮಾಡಬೇಕು? ನಾವು ಕೃಷಿಕರೇ ಕ್ರಿಯೇಟ್ ಮಾಡಬೇಕು. ನಾವೇ ಅದನ್ನು ಕಲಿತುಕೊಂಡು ನಾವು ಅದನ್ನು ಸಮಾಜಕ್ಕೆ ತೋರಿಸಿಕೊಡ್ಬೇಕು. ಆಗ ನಾವು ಒಬ್ಬ ಯಶಸ್ವಿ ಕೃಷಿಕ ಆಗೋದಕ್ಕೆ ಸಾಧ್ಯ ಇದೆ ಜೀವನದಲ್ಲಿ. ಓಕೆ ಸರ್, ನೀವು ಒಂದು ಕಂಬಳದ ಅನುಭವವನ್ನು ಹೇಳಿದಿರಿ, ಅದರ ಜೊತೆ ಕೃಷಿಯ ಒಂದಷ್ಟು ಸಂಗತಿಗಳನ್ನು ಹೇಳಿದಿರಿ. ಇದರಿಂದ ತುಂಬ ಜನರಿಗೆ, ನಿಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಚಾನಲ್ ಯಾರು ವೀಕ್ಷಣೆ ಮಾಡ್ತಿದ್ದಾರೆ ಅವರು ಎಲ್ಲರಿಗೂ ಕೂಡ ಇದರಿಂದ ಒಂದು ಖಂಡಿತವಾಗಿ ಒಂದು ಒಂದಷ್ಟು ಪಾಯಿಂಟ್ಗಳು ಸಿಗ್ತದೆ ಅಂತ ಹೇಳ್ತಾ, ನೀವು ಯಾರ್ಯಾರು ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಿರಂತರವಾಗಿ ನಮ್ಮ ಚಾನಲಲ್ಲಿ ಈ ರೀತಿಯ ಮಳೆಗಾಲದ ಕೃಷಿ, ಸಮಗ್ರ ಕೃಷಿಯ ಬಗ್ಗೆ ಕಂಟೆಂಟ್ಗಳು ಬರ್ತಾನೆ ಇರ್ತದೆ. ಸರ್, ನಿಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಿಮ್ಮ ಬೆಂಬಲಕ್ಕೆ ನಮ್ಮ ಧನ್ಯವಾದಗಳು.